ನಿನ್ನೆ ಒಂದು 25 ಜನ ವೀರಶೈವ ಲಿಂಗಾಯತ ಹೆಣ್ಣು ಮಕ್ಕಳು ಬೆಂಗಳೂರಿನ ಜಯನಗರದಿಂದ ತಪೋವನಕ್ಕೆ ಬಂದಿದ್ದರು. ಅವರು ಪ್ರಸ್ತುತ ವೀರಶೈವ ಲಿಂಗಾಯತ ಧರ್ಮಯುದ್ಧದ ಕುರಿತು ಮಾತನಾಡುತ್ತಾ ನಮ್ಮನ್ನು ಕೇಳಿದರು ಮತ್ತು ಸದ್ಯದ ಪರಿಸ್ಥಿತಿಯ ಕುರಿತು ನೊಂದುಕೊಂಡು ಮಾತನಾಡಿದರು. ಅವರ ನೋವು, ಕಳಕಳಿ ನಮಗೆ ಅರ್ಥವಾಯಿತು. ಸಮಸ್ಯೆ ಎಲ್ಲರಿಗೂ ಅರ್ಥವಾಗಿದೆ. ಸಮಸ್ಯೆಯ ಇತ್ಯರ್ಥಕ್ಕಾಗಿ ಮನಸ್ಸುಗಳು ಕಾದುಕೊಂಡಿವೆ. ಈ ಮೊದಲು ವೀರಶೈವ ಲಿಂಗಾಯತದ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲಿನಂತಾಗಿತ್ತು. ಈಗ ಅದರ ಪರಿಸ್ಥಿತಿ ಮನನೊಂದು 100 ಬಾಗಿಲಾಗಿದೆ. ಒಂದಂತೂ ಸತ್ಯ, ಆವೇಶ, ಸಮಾವೇಶ, ಜಾತ್ರೆ, ಪತ್ರಿಕಾಗೋಷ್ಠಿ ಮತ್ತು ಈ ಅಭಿಯಾನಗಳಿಂದ ಸಮಸ್ಯೆ ಇತ್ಯರ್ಥವಾಗುವುದು ಕಷ್ಟ. ಅದೇನಿದ್ದರೂ ಮನಸ್ಸುಗಳ ಮಾತುಗಳ ಕೂಡಲ ಸಂಗಮವಾಗಬೇಕು. ಮನಸ್ಸುಗಳ ಮಿಲನವಾಗಬೇಕು. ಭಾಷಣ, ಕರತಾಡನಗಳಿಂದ, ಆರೋಪ ಪ್ರತ್ಯಾರೋಪಗಳಿಂದ ಸಮಸ್ಯೆಯ ಗಂಭೀರತೆ ಮತ್ತಷ್ಟು ಹೆಚ್ಚಿಕೊಳ್ಳುತ್ತದೆ. ಎಲ್ಲರೂ ತಮ್ಮ ಮೂಗಿನ ನೇರಕ್ಕೆ ಮಾತನಾಡಿಕೊಂಡಿದ್ದರೆ ಗದ್ದಲ ಗೊಂದಲಗಳ ಕಾರ್ಯಕ್ಷೇತ್ರ, ಕಾರ್ಯವ್ಯಾಪ್ತಿ ಇತೋಪ್ಯತಿಶಯ ವಿಸ್ತರಿಸಿಕೊಳ್ಳುತ್ತದೆ. ಓತಿ ಕ್ಯಾತಕ್ಕೆ ಬೇಲಿ ಸಾಕ್ಷಿ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ, ಧರ್ಮಕ್ಕೆ ರಾಜಕಾರಣ ಸಾಕ್ಷಿ, ರಾಜಕಾರಣಕ್ಕೆ ಧರ್ಮ ಸಾಕ್ಷಿ, ಧಾರ್ಮಿಕರಿಗೆ ರಾಜಕಾರಣಿಗಳು ಸಾಕ್ಷಿ, ರಾಜಕಾರಣಿಗಳಿಗೆ ಧಾರ್ಮಿಕರು ಸಾಕ್ಷಿ. ಈ ಎರಡರ ಮಧ್ಯದಲ್ಲಿ ಆತ್ಮಸಾಕ್ಷಿ ಎತ್ತಂಗಡಿಯಾಗಿ ಹೋಗಿದೆ. ಈ ಮಧ್ಯದಲ್ಲಿ ಪ್ರಜ್ಞಾವಂತರು ಈ ಎಲ್ಲಕ್ಕೂ ಮೂಕ ಸಾಕ್ಷಿಯಾಗಬೇಕಿದೆ. ಪರಿಸ್ಥಿತಿ ಈಗ ವೇಷದಿಂದ ಇಂದ್ರ ಕೆಟ್ಟ, ದ್ವೇಷದಿಂದ ಕೌರವ ಕೆಟ್ಟ ಎಂಬಂತೆ ಕೊಟ್ಟು ಕರ್ಣ ಕೆಟ್ಟ, ಕೊಟ್ಟು ಕರ್ಣ ಕೆಟ್ಟ, ಮುಟ್ಟಿ ರಾವಣ ಕೆಟ್ಟ, ಕೊಡದೆ ದುರ್ಯೋಧನ ಕೆಟ್ಟ ಎಂದು ಹೇಳುವಂತಾಗಿದೆ. ದಾಸೋಹಿಗಳನ್ನು ದಾಯಾದಿಗಳನ್ನಾಗಿ ಮಾಡಿ ಮನಸ್ಸುಗಳ ಮಧ್ಯದಲ್ಲಿ ವೈಮನಸ್ಸನ್ನು ಸೃಷ್ಟಿ ಮಾಡಿ ಸರ್ಕಾರ ಸದ್ಯಕ್ಕಂತೂ ಮಜಾ ತೆಗೆದುಕೊಳ್ಳುತ್ತಿದೆ.